ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 52. ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳನ್ನ ತಿಳಿಸಿ ಅಥವಾ ಕಾಯಜ ಸಂತಾನೋತ್ಪತ್ತಿಯು ರೈತರಿಗೆ ವರದಾನವಾಗಿದೆ ಏಕೆ? ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂದ್ರೆ ಸಸ್ಯಗಳ ಎಲೆ ಇರಬಹುದು, ಕಾಂಡ ಇರಬಹುದು, ಬೇರು ಇರಬಹುದು, ಹಾಗೆ ಬೇರೆ ಬೇರೆ ಭಾಗಗಳನ್ನ ಬಳಸಿಕೊಂಡು ಹೊಸ ಒಂದು ಸಸ್ಯಗಳನ್ನ ಉಂಟು ಮಾಡುವಂತಹ ಒಂದು ಪ್ರಕ್ರಿಯೆ, ಅದನ್ನ ನಾವು ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಸೊ ಇದರ ಉಪಯುಕ್ತತೆಗಳೇನು? ಇದು ಕೃಷಿಯಲ್ಲಿ ಯಾವ ರೀತಿಯಾಗಿ ಉಪಯುಕ್ತವಾಗಿದೆ? ಶೀಘ್ರವಾಗಿ ಹೂ ಮತ್ತು ಹಣ್ಣುಗಳನ್ನ ಬಿಡುತ್ತವೆ. ಇಲ್ಲಿ ಈ ರೀತಿಯಾದಂತಹ ಸಂತಾನೋತ್ಪತ್ತಿಯಲ್ಲಿ ಬೆಳೆದಿರುವಂತಹ ಒಂದು ಸಸ್ಯಗಳು ವೇಗವಾಗಿ ಹೂ ಮತ್ತು ಹಣ್ಣುಗಳನ್ನ ಬಿಡುತ್ತೆ. ಬೀಜ ಉತ್ಪಾದಿಸದ ಸಸ್ಯಗಳಲ್ಲಿ ಈ ವಿಧಾನ ಉಪಯುಕ್ತ. ಕೆಲವೊಂದು ಸಸ್ಯಗಳು ಬೀಜಗಳನ್ನ ಉತ್ಪಾದಿಸೋದಿಲ್ಲ ಅಲ್ವಾ? ಆ ಸಸ್ಯಗಳಲ್ಲಿ ಈ ಒಂದು ವಿಧಾನ ಉಪಯುಕ್ತ ಅಂತ ಹೇಳ್ಬಹುದು. ಹಾಗೆ ಆನುವಂಶಿಕವಾಗಿ ಪೋಷಕ ಸಸ್ಯವನ್ನೇ ಹೋಲುತ್ತದೆ. ಅದು ಪೋಷಕ ಸಸ್ಯ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿರುತ್ತೆ. ಹಾಗೆ ಹೆಚ್ಚು ಇಳುವರಿ ನೀಡುವ ರೋಗಮುಕ್ತ ಸಸ್ಯಗಳನ್ನ ಪಡೆಯಬಹುದು. ಹಾಗೆ ಕಡಿಮೆ ಸಮಯ ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನ ಬೆಳೆಯಬಹುದು. ನಾವು ಬೀಜದ ಮುಖಾಂತರ ಸಸ್ಯಗಳನ್ನ ಬೆಳೆಯುವುದಕ್ಕಿಂತ ಈ ರೀತಿಯ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಸ್ಯಗಳನ್ನ ಬೆಳೆಯಬಹುದು. ಈ ಎಲ್ಲ ರೀತಿಯ ಒಂದು ಉಪಯೋಗವನ್ನ ಕಾಯಜ ರೀತಿಯ ಸಂತಾನೋತ್ಪತ್ತಿಯಿಂದ ಪಡೆಯಬಹುದು. ಆದ್ರಿಂದ ಇದು ಕೃಷಿ ಕ್ಷೇತ್ರಕ್ಕೆ ವರದಾನವಾಗಿದೆ ಅಂತಾನೆ ಹೇಳಬಹುದು. ಥ್ಯಾಂಕ್ ಯು.